ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ನಾನಿವತ್ತು ರಥಸಪ್ತಮಿದು ರಂಗೋಲಿನ ಬಿಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಈ ರಂಗೋಲಿನ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ರಥಸಪ್ತಮಿ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವರಿಗೆ ಅರ್ಪಿತವಾದ ಪ್ರಮುಖ ಹಬ್ಬವಾಗಿದ್ದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಇದನ್ನು ಸೂರ್ಯ ಜಯಂತಿ ಅಂತಲೂ ಸಹ ಕರೆಯಲಾಗುತ್ತದೆ. ಈ ದಿನ ಸೂರ್ಯೋದಯದ ಸಮಯದಲ್ಲಿ 7 ಎಕ್ಕದ ಎಲೆಯನ್ನು ತಲೆ ಮೇಲೆ ಮತ್ತು ಭುಜಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ಮತ್ತು ಸೂರ್ಯನಿಗೆ ಅರ್ಘ್ಯ ಸ್ನಾನ ಅರ್ಪಿಸುವುದು ವಿಶೇಷ. ಇದು ಏನಕ್ಕೆ ಮಾಡ್ತಾರಪ್ಪ ಈ ಥರ ಅಂತೇಳಿದ್ರೆ ಆರೋಗ್ಯ, ಸಂಪತ್ತು ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ ಎಂದು ಪುರಾತನ ಕಾಲದ ನಂಬಿಕೆಯಾಗಿದೆ. ರಥಸಪ್ತಮಿಯ ಪ್ರಮುಖ ಮಾಹಿತಿ ಏನಂತೇಳಿದ್ರೆ, ಸಂಕೇತ ಸೂರ್ಯನು 7 ಕುದುರೆಗಳ ರಥದ ಮೇಲೆ ಸವಾರಿ ಮಾಡಿ ಜಗತ್ತನ್ನು ಬೆಳಗಿಸಲು ಪ್ರಾರಂಭಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಸ್ನಾನದ ವಿಧಿ ಯಾವ ಥರ ಸ್ನಾನ ಮಾಡಬೇಕು ಅಂದರೆ, ಎಕ್ಕದ ಎಲೆ ಮತ್ತು ಅಕ್ಷತೆಯನ್ನು ತಲೆ, ಭುಜ, ತೊಡೆ ಮತ್ತು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಇದು ರೋಗ ಶ್ಲೋಕವನ್ನು ದೂರ ಮಾಡುತ್ತದೆ. ಯಾವ ಥರ ಪೂಜೆ ಮಾಡಬೇಕು? ಮುಂಜಾನೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ತುಪ್ಪದ ದೀಪ ಬೆಳಗಿಸಿ ಕೆಂಪು ಹೂಗಳಿಂದ ಪೂಜೆ ಮಾಡಬೇಕು. ಏನು ಮಾಡಬೇಕು ಅಂತೇಳಿದ್ರೆ, ಈ ದಿನ ನಿಮ್ಮ ಕೈಲಾದರೆ ಬಟ್ಟೆ, ಅನ್ನ ಮತ್ತು ಅರಿಶಿನ ಹಾಲು ಏನು ಬೇಕಾದರೂ ದಾನ ಮಾಡ್ಬೋದು. ಇದರಿಂದ ನಿಮಗೆ ಪುಣ್ಯ ಸಿಗುತ್ತೆ. ಇದರ ವಿಶೇಷತೆ ಏನಂದರೆ, ಮಹಾಭಾರತದ ಸಮೀಪದಲ್ಲಿ ಭೀಷ್ಮಾಚಾರ್ಯರು ಈ ದಿನದಂದು ದೇಹವನ್ನು ತ್ಯಜಿಸಲು ನಿರ್ಧರಿಸಿದೆಂದು ನಂಬಲಾಗಿದೆ. ಈ ವರ್ಷ ಯಾವ ದಿನದಲ್ಲಿ ಬಂದಿದೆ ಅಂದರೆ ಜನವರಿ 25ನೇ ತಾರೀಕು ಬಂದಿದೆ. ಈ ಪೂಜೆನ ಬೆಳಗಿನ ಜಾವ 6 ಗಂಟೆ ಒಳಗೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾರೆಲ್ಲ ರಥಸಪ್ತಮಿನ ಫಾಲೋ ಮಾಡ್ತೀರಾ ಅಂತ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಮ್ಮನೇಲಂತೂ ಎಕ್ಕದೆಲೆ ಎಳ್ಳಿಟ್ಕೊಂಡು ಪೂಜೆ ಮಾಡ್ತೀವಿ. ಇವರು ಪಂಚಾಂಗದ ಪ್ರಕಾರ ಅಕ್ಷತೆ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾರೆ. ಇದನ್ನು ಮಾಡೋದ್ರಿಂದ ತುಂಬಾ ಯಶಸ್ಸು ಸಿಗುತ್ತೆ. ಮತ್ತು ನಮಗೇನಾದರೂ ನಮ್ಮದು ಹಿಂದಿನ ಜನ್ಮದ ಕರ್ಮಗಳಿದ್ರೂ ಸಹ ಇದರಿಂದ ಮುಕ್ತಿಯಾಗುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ. ನಿಮಗೇನಾದರೂ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಥರ ರಥಸಪ್ತಮಿ ರಂಗೋಲಿ ಬಂತು ಅಂತ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಯಿತು